ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬಾದಗಾನಹಳ್ಳಿ ಗ್ರಾಮದ 22 ವರ್ಷದ ವರುಣ್ ಹಾಗೂ ಕುಣಿಗಲ್ ಮೂಲದ 22 ವರ್ಷದ ಜೀವನ್ ಅಪಘಾತದಲ್ಲಿ ಮೃತಪಟ್ಟ ಯುವಕರು ಎಂದು ತಿಳಿದು ಬಂದಿದೆ. ಸೇಡ್ದಿನ್ನೆ ಸಮೀಪದ ಲಾಜಿಸ್ಟಿಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಯುವಕರು ಕೆಲಸ ಮುಗಿಸಿ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದ್ದಾರೆ. ವೇಗವಾಗಿ ಬಂದ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಡಿಕ್ಕಿಯ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಮ್ಮ ಚಿಕ್ಕಪ್ಪನ ಮಗ ವರುಣ್ ಅಂತ ಮತ್ತೆ ಅವರ ಸ್ನೇಹಿತ ಜೀವನ್ ಅಂತ ಇಬ್ಬರು ಶ್ರೀನಿವಾಸ ಲಾಜಿಸ್ಟಿಕ್ಸ್ ಸೇಟ್ ದಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ನಿನ್ನೆ ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ರಾತ್ರಿ ಒಂದು 10-10:30 10:15 ಸಮಯದಲ್ಲಿ ಹೊನ್ನೇನಹಳ್ಳಿ ಕ್ರಾಸಲ್ಲಿ ಹೈವೇಯಲ್ಲಿ ಯಾವುದೋ ಒಂದು ವೆಹಿಕಲ್ಲು ಅವ್ರು ಗುದ್ಕೊಂಡು ಅವ್ರ ಮೇಲೆ ಹಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಇಬ್ಬರು ಅಲ್ಲೇ ಡೆತ್ ಆಗಿದ್ದಾರೆ. ಆನಂತರ ಪೊಲೀಸ್ನವರು ನಮಗೆ ಕಾಲ್ ಮಾಡಿದ್ರು, ಈ ಥರ ಹಿಂಗಾಗಿದೆ ಬನ್ನಿ ಹಾಸ್ಪಿಟ್ಲ್ ಹತ್ರ ಅಂತ. ಬಂದು ನೋಡಿದ್ವಿ, ಇಲ್ಲೇ ಅಷ್ಟೊತ್ತಿಗೆ ಇವರು ಬ್ರಾಡ್ ಡೆಡ್ ಅಂತ ಹೇಳಿದ್ರು. ಸೊ ಅದರಿಂದ ಅಲ್ಲಿ ಇವರು ಇಬ್ಬರೂ ರೆಗ್ಯುಲರಾಗಿ ಹೋಗ್ತಾ ಇದ್ದಂಥವ್ರು. ವರುಣ್ಗೆ ಬಂದು 21 ವರ್ಷ, ಇನ್ನೊಬ್ಬ ಹುಡುಗನಿಗೆ ಜೀವನಿಗೆ ಬಂದು 20 ವರ್ಷ ಅಂತೆ. ವರುಣ್ ಇಲ್ಲೇ ಚಿಕ್ಕಬಳ್ಳಾಪುರ ರಂಗಸ್ಥಳ ಹತ್ರ ಊರು ಬಾದಗಾನಹಳ್ಳಿ. ಆ ಕುಣಿಗಲ್ಲು ಅವ್ರದ್ದು ಜೀವನ್ ಹುಡುಗನಿಗೂ ಬಂದು ಕುಣಿಗಲ್ ಅಂತ ಅವ್ರು ಬಂದು ಇಲ್ಲಿ ವಾಸ ಮಾಡ್ಕೊಂಡು ಇಲ್ಲಿನ ಕೆಲಸ ಮಾಡ್ಕೊಂಡಿದ್ರಂತೆ. ಇಲ್ಲ ಇಬ್ರಿಗೂ ಮದುವೆ ಇಲ್ಲ. ಆ ಒಬ್ಬರೇ ಇಬ್ಬರೂ ಗಂಡ್ಮಕ್ಳು ಒಬ್ಬೊಬ್ರೆ ಅವ್ರಿಗೆ. ಇಬ್ಬರೂ ಅವ್ರ ತಂದೆ ತಾಯಿಗೆ ಗಂಡ್ಮಕ್ಳು ಒಬ್ಬೊಬ್ರೆ. ಅದೇ ನಮಗೆ ಪೊಲೀಸ್ನವ್ರ ಮುಖಾಂತರ ನನ್ನ ತಮ್ಮನಿಗೆ ಫೋನ್ ಬಂತು. ನಾನು ನನ್ನ ತಮ್ಮ ನಾವು ಬಂದು ಅಷ್ಟೊತ್ತಿಗೆ ನಮ್ಮೂರವರೆಲ್ಲ ಸುಮಾರು ಜನ ಬಂದ್ವಿ. ಬರೋ ಅಷ್ಟೊತ್ತಿಗೆ ಅವ್ರು ಡೆತ್ ಆಗಿಬಿಟ್ಟಿತ್ತು. ಇಲ್ಲ, ಅದು ಬೆಳಗ್ಗೆ FIR ಎಲ್ಲ ಮಾಡಿ ನಾವು ಅಲ್ಲಿ ಕೆಲವು ಕ್ಯಾಮ್ರಾಗಳನ್ನ ನೋಡಿದ್ವಿ. ಬಟ್ ಅದರಲ್ಲಿ ಕ್ಲಾರಿಟಿ ಇಲ್ಲ, ಅಷ್ಟು ಕವರ್ ಆಗಿಲ್ಲ. ಅದು ಇನ್ನೂ ಕೆಲವು ಇದ್ದಾವೆ, ಅದನ್ನು ಇನ್ನೂ ಚೆಕ್ ಮಾಡಬೇಕು. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅವೆಲ್ಲ ನೋಡ್ತಾರೆ ಪೊಲೀಸ್ನವರು ಹೇಳಿದ್ದಾರೆ. ಏನೋ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿದ್ದು, ಮೃತ ದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ನೋಡುಗರ ಕಣ್ಣಲ್ಲೂ ನೀರು ತರಿಸಿದೆ. ಏನೋ ದುಃಖದ ಸಂಗತಿ ಎಂದರೆ, ಅಪಘಾತದಲ್ಲಿ ಮೃತಪಟ್ಟ ವರುಣ್ ಮತ್ತು ಜೀವನ್ ಇಬ್ಬರು ತಮ್ಮ ಕುಟುಂಬದ ಏಕೈಕ ಗಂಡು ಮಕ್ಕಳಾಗಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳ ದುಃಖ ಹೇಳತೀರದಂತಾಗಿದೆ. ಊರಲ್ಲೇ ಇದ್ದ, ಇಲ್ಲಿಗೆ ಬಂದ ನಾವು ಚಿಕ್ಕಬಳ್ಳಾಪುರಕ್ಕೆ. ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ನನ್ನ ಮಗ ಅಂತ ಹೋಗಿದ್ದ. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಸೇರ್ಕೊಂಡು ಹಿಂಗಾಗೋಯ್ತು. ಕ್ಯಾಬ್ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಕ್ಯಾಬ್ ಬೆಳಗ್ಗೆ ಬಿಟ್ಟವ್ರೆ, ಮಧ್ಯಾಹ್ನ ಇಲ್ಲ ಅಂತ ಹೇಳೋರೆ. ಗಾಡೀಲಿ ಹೋಗಿರೋದಕ್ಕೆ ಹಿಂಗಾಗಿರೋದು ನನ್ನ ಮಗನಿಗೆ. ಯಾರು ಹೊಡ್ಕೊಂಡು ಹೋಗೋರ ಕಡಪ್ಪ. ನನ್ನ ಮಗ ಹಿಂಗೆ ವಿಚಿತ್ರವಾಗಿ ಆಗೋಗೋದೆ. ತಲೆನೇ ಸರಿಯಾಗಿ ಕಾಣಿಸ್ತಿಲ್ಲ ನನ್ನ ಮಗಿಂದು. ಏನಪ್ಪ ಮಾಡೋದು ನಾವು? ಯಾರಿಗೆಳ ಜೀವನ್ ಅಂತ ನನ್ನ ಮಗನ ಹೆಸರು. ಇರೋನೊಬ್ಬನೇ ನನ್ನ ಮಗ. ನಮ್ಮ ಮನೆಯವರಿಲ್ಲ, ಏನಿಲ್ಲ. ನನ್ನ ಮಗ ಒಬ್ಬನೇ ನಮಗೆ ಎಲ್ಲ. ಅವನೇ ಇಲ್ಲ ಕಡಪ್ಪ ನಮಗೆ. ಅವನೇ ಇಲ್ಲ. ಏನೋ ನನಗೆ ಗೊತ್ತಿಲ್ಲ ಸರ್. ಏನೋ ಫ್ಯಾಕ್ಟ್ರಿ ಏನು ಫ್ಯಾಕ್ಟ್ರಿ ನಾವು ಹೋಗಿ ವಾಪಸ್ ಬರ್ಬೇಕಾದ್ರೆ ಆಗಿರೋದು. ಸೆಕೆಂಡ್ ಶಿಫ್ಟು ಹೋಗಿ ವಾಪಸ್ ಬರ್ಬೇಕಾದ್ರೆ ಆಗಿರೋದು. ನನ್ನ ಮಗ ನನ್ನೇ ಬಿಟ್ಟು ಹೊಂಟೋಯ್ತು. ಅಮ್ಮ ಅಂತ ಕರೆಯೋಕ್ಕೂ ಬಿಟ್ಟಿಲ್ಲ ನನ್ನ ಮಗನ. ಹೊಡ್ಕೊಂಡು ಹೊಂಟೋಗಾರೆ. ನನ್ನ ಮಗನ ಅಮ್ಮ ಅಂತ ಕರೆಯೋಕ್ಕೂ ಬಿಟ್ಟಿಲ್ವಲ್ಲಪ್ಪ, ಹೊಂಟೋಗಾರೆ. ಈ ಫ್ರೆಂಡು ಅಂತ ಗೊತ್ತಿಲ್ಲ ನಮಗೆ, ನೋಡಿಲ್ಲ ನಾವು ಅವ್ರನ್ನ. ಅವನ ಗಾಡಿ ಬಿಟ್ಬಿಟ್ಟು ಅವನ ಗಾಡೀಲಿ ಹೊಂಟೋಗಾನೆ ನನ್ನ ಮಗ. ಅವನ ಗಾಡೀಲಿ ಹೋಗಿದ್ರೆ ಅವನು ಹೆಲ್ಮೆಟ್ ಹಾಕ್ತಲೇ ಎಲ್ಲೂ ಹೋಗ್ತಾ ಇರಲಿಲ್ಲ. ಅವನ ಗಾಡೀಲಿ ಹೋಗ್ಬಿಟ್ಟು ಏನಾಯಿತು ಅಂತಲೇ ಗೊತ್ತಿಲ್ಲ ನಮಗೆ. 12 ಗಂಟೆಯಲ್ಲಿ ಗೊತ್ತಾಗಿರೋದು ನಮಗೆ. ಇನ್ನು ಹಿಟ್ ಅಂಡ್ ರನ್ ವಾಹನದ ಪತ್ತೆಗೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ದು, ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.